ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಲಾಕ್ ರೂಲ್ಸ್ಗೆ ಡೋಂಟ್ ಕೇರ್. ಶಿವಾಜಿನಗರ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಕಂಪ್ಲೀಟ್ ಜನಸಂದಣಿ. ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಎಲ್ಲಾ ಕಡೆ ಜನ ಓಡಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಆಗ್ಲೇ ಯಶವಂತಪುರ ತೋರಿಸಿದ್ವಿ, ಈಗ ಶಿವಾಜಿನಗರ, ರಜಲ್ ಮಾರ್ಕೆಟು, ಆ ಎಲ್ಲ ಕಡೆ ಬಹಳ ಜನಸಂದಣಿ ಇದೆ. ತುಂಬ ತರಕಾರಿ, ಹಣ್ಣು ಗಿಣ್ಣು ಎಲ್ಲ ತಗೊಳ್ಳೋಕ್ಕೆ ಜನ ತುಂಬ ಬರ್ತಿದ್ದಾರಂತೆ. ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಜನ ಓಡಾಡ್ತಿದ್ದಾರೆ ಅಂತ ಈ ಕ್ಷಣ ಬರ್ತಿರುವಂತಹ ಸುದ್ದಿ. ಶಿವಾಜಿನಗರ ಮತ್ತು ಯಶವಂತಪುರ ಎರಡೂ ಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ. ಎರಡೂ ಕಡೆ ಕೂಡ ಜನಸಂದಣಿ. ರಜಲ್ ಮಾರ್ಕೆಟ್ ಈ ಕಡೆ ಇದೆ, ಯಶವಂತಪುರ ಮಾರ್ಕೆಟ್ ಇಲ್ಲಿದೆ. ಜನ ತುಂಬಾ ಓಡಾಡ್ತಿದ್ದಾರೆ. ಸೊ ಹಾಗಾಗಿ ಜನಸಂದಣಿ ತುಂಬ ಇತ್ತು ಅನ್ನೋ ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ. ನನ್ನ ಸಹೋದ್ಯೋಗಿ ಮುನಿರಾಜು ಹೋಗಿದ್ರು ಶಿವಾಜಿನಗರದ ಕಡೆ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ. ಅಲ್ಲಿ ಏನಾಯ್ತು ಬನ್ನಿ ನೋಡೋಣ. ಓಟಿಯು ಮುನಿರಾಜು. ಇಂದಿನಿಂದ ರಾಜ್ಯದಲ್ಲಿ ಎರಡನೇ ಹಂತದ ಲಾಕ್ಡೌನ್ ಆರಂಭ ಆಗಿರುವಂಥದ್ದು. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಒಂದು ಎರಡನೇ ಹಂತದ 14 ದಿನಗಳ ಲಾಕ್ಡೌನ್ ಶುರುವಾಗಿದೆ. ಮತ್ತೆ ಈಗ ಎರಡನೇ ಹಂತದಲ್ಲೂ ಸಹ ಬೆಂಗಳೂರಿನಲ್ಲಿ ಪೊಲೀಸರು ಈ ಬಾರಿ ಒಂದು ಬಿಗಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ರು. ಕಳೆದ 2 ದಿನಗಳಿಂದಲೂ ಸಹ ಒಂದು ನಗರದ ಎಲ್ಲ ಕಡೆ ಒಂದು ವೆಹಿಕಲ್ ತಪಾಸಣೆ ಮಾಡಿ ಒಂದು ಸಾರ್ವಜನಿಕರನ್ನ ಆದಷ್ಟು ನಿಯಂತ್ರಣ ಮಾಡಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗಿದ್ರು. ಆದರೆ ಈ ವೇಳೆ ಸಹ ಒಂದು ಬೆಂಗಳೂರಿನ ಶಿವಾಜಿನಗರದಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಜನದಟ್ಟಣೆ ಇಲ್ಲಿ ಕಂಡು ಬರ್ತಾ ಇದೆ ಅಂತೇಳಿ. ಏನು ಬೆಂಗಳೂರು ಶಿವಾಜಿನಗರದ ಈ ಒಂದು ಚಾಂದಿನಿ ಸೌತ್ ಸರ್ಕಲ್ ಮತ್ತೆ ಬೇರೆ ಬೇರೆ ಒಂದು ರಸ್ತೆಗಳೇನಿದೆ ಈ ಒಂದು ಭಾಗದಲ್ಲಿ ಜನ ಎಂದಿನಂತೆ ಒಂದು ವ್ಯಾಪಾರ ವಹಿವಾಟಲ್ಲಿ ತೊಡಗಿದ್ದಾರೆ. ಅದರಲ್ಲೂ ವ್ಯಾಪಾರ ಮಾಡಿದ್ರು ಸಹ ಒಂದು ಅಂಗಡಿಗಳ ಬಳಿ ಒಂದು ಜನಜಂಗುಳಿ ಇರುವಂತದ್ದು ನಾವು ನೋಡಬಹುದು. ಹಾಗೂ ಮಾಸ್ಕ್ ಹಾಗೂ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಉಲ್ಲಂಘನೆ ಮಾಡಿ ಈಗಲೂ ಸಹ ವ್ಯಾಪಾರಗಳಲ್ಲಿ ತೊಡಗಿದ್ದಾರೆ. ಮತ್ತೆ ಕೆಲವರು ಅನಾವಶ್ಯಕವಾಗಿ ಓಡಾಡುವಂತರ ಸಂಖ್ಯೆ ಈ ಒಂದು ಸರ್ಕಲ್ ನಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಬೈಕು, ಆಟೋಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟ ಮಾಡ್ತಿರೋದನ್ನ ನಾವು ನೋಡ್ಬೋದು. ಮತ್ತೆ ಮಾಸ್ಕ್ ಸಹ ಸರಿಯಾಗಿ ಧರಿಸದೆ ಇಲ್ಲಿ ಜನ ಈಗಲೂ ಸಹ ಓಡಾಟವನ್ನು ಮಾಡ್ತಿದ್ದಾರೆ. ಪೊಲೀಸರು ಏನು ಕಳೆದ ಒಂದು 14 ದಿನಗಳಿಂದ ಸಹ ಒಂದು ಎಚ್ಚರಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ. ಮತ್ತೆ ಮಾರ್ಷಲ್ಗಳು ಎಲ್ಲ ಕಡೆ ರೌಂಡ್ ಮಾಡಿದ್ರು ಸಹ ಏನು ಪ್ರಯೋಜನವೇ ಇಲ್ಲ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈಗಾಗಲೇ ಮತ್ತೆ ಎರಡನೇ ಹಂತದ ಲಾಕ್ಡೌನ್ ಸಹ ಈಗ ಕಂಟಿನ್ಯೂ ಆಗ್ತಿರೋದ್ರಿಂದ ಜನ ಇನ್ನಾದ್ರೂ ಎಚ್ಚೆತ್ಕೊಂಡ್ರೆ ಮತ್ತೆ ಬೆಂಗಳೂರಿನ ಒಂದು ಜನಕ್ಕೆ ಒಂದು ಒಳ್ಳೇದಾಗುತ್ತೆ. ಯಾಕಂದ್ರೆ ಈಗಾಗಲೇ ಕೊರೋನಾ ಪ್ರಕರಣಗಳು ನಗರದಲ್ಲಿ ಇಳಿಕೆ ಆಗ್ತಿರೋದ್ರಿಂದ ಇನ್ನಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಜನ ವರ್ತಿಸಬೇಕು ಅನ್ನೋದು ಸಾರ್ವಜನಿಕರ ಮಾತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ನ್ಯೂಸ್ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ.